ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದ ನಂತರದಲ್ಲಿ ರಾಜ್ಯದಲ್ಲಿ ರಾಜಕೀಯ ಕ್ರಾಂತಿ ಆಗುತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಕಾರಣ ಮಹಾರಾಷ್ಟ್ರ ಸಿಎಂ ಶಿಂಧೆ ಕೊಟ್ಟಂತಹ ಆ ಒಂದು ಹೇಳಿಕೆ. ಲೋಕಸಭಾ ಫಲಿತಾಂಶದ ಬಳಿಕವಾಗಿ ರಾಜ್ಯದಲ್ಲಿ ರಾಜಕೀಯ ಕ್ರಾಂತಿ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಮನೆ ಮಾಡಿದೆ. ಕಾರಣ ಮಹಾರಾಷ್ಟ್ರದ ಸಿಎಂ ಏಕನಾಥ್ ಶಿಂದೆ ಕೊಟ್ಟಂತಹ ಒಂದು ಹೇಳಿಕೆ ಏನಿದೆ, ಬಹಳಷ್ಟು ಸರ್ಕಸ್ ತೆರೆಮರೆಯಲ್ಲಿ ನಡೀತಾ ಇದೆ, ಆಪರೇಷನ್ ನಡೆಯುತ್ತೆ ಅಂತ ಅವ್ರು ಕೊಟ್ಟಿರುವಂತಹ ಹೇಳಿಕೆ. ಇದಕ್ಕೆ ಪ್ರತಿಯಾಗಿ ಹಲವರು ಪ್ರತಿಕ್ರಿಯಿಸಿದ್ದಾರೆ. ಅದೆಲ್ಲ ಅವರ ಭ್ರಮೆ, ಅವರು ಕನಸು ಕಾಣ್ತಾ ಇರಲಿ ಅಂತ. ಹಾಗಾದ್ರೆ ಯಾರು ಏನ್ ಹೇಳಿದ್ರು, ಶಿಂಧೆಯ ಒಂದು ಹೇಳಿಕೆ ಏನು, ಬನ್ನಿ ನೋಡೋಣ. ಕರ್ನಾಟಕ ಸರ್ಕಾರಕ್ಕೆ ಗಂಡಾಂತರನ, ಮಹಾರಾಷ್ಟ್ರ ಮಾದರಿ ಆಪರೇಷನ್ನ, ಲೋಕಸಭೆ ಬಳಿಕ ನಾಥ ಆಪರೇಷನ್. ಹೌದು, ಇಂಥದ್ದೊಂದು ಸುದ್ದಿ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಮಹಾರಾಷ್ಟ್ರದ ಸತಾರಾ ಸಮಾವೇಶದಲ್ಲಿ ಆಪರೇಷನ್ ನಾಥ ಬಗ್ಗೆ ಮಹಾರಾಷ್ಟ್ರದ ಸಿಎಂ ಏಕನಾಥ್ ಶಿಂಧೆ ಸುಳಿವು ಕೊಟ್ಟಿದ್ದಾರೆ. ಲೋಕಸಭಾ ಚುನಾವಣೆ ಪ್ರಚಾರಕ್ಕೆ ಇತ್ತೀಚೆಗೆ ಕರ್ನಾಟಕಕ್ಕೆ ಹೋಗಿದ್ದಾಗ ಮಹಾರಾಷ್ಟ್ರ ಮಾಡೆಲ್ ಬಗ್ಗೆ ರಾಜ್ಯ ಬಿಜೆಪಿ ನಾಯಕರು ಚರ್ಚೆ ಮಾಡಿದ್ದಾರೆ. ಆಪರೇಷನ್ ನಾಥಗೆ ಸಹಾಯ ಕೇಳಿದ್ದಾರೆ. ಕರ್ನಾಟಕದಲ್ಲಿ ಸರ್ಕಾರ ಪತನಕ್ಕೆ ಬೆಂಬಲ ಕೇಳಿದ್ದು ನೆರವು ನೀಡ್ತೀನಿ ಎಂದಿದ್ದಾರೆ. कोण एकनाथ शिंदे कर्नाटकमध्ये मी आता गेलो होतो सभेला. आमच्याकडे पण नाथ ऑपरेशन करायचं आहे. नाथ ऑपरेशन म्हणजे काय? बोले तुम्ही केलं ते एकनाथ शिंदे, एकनाथ म्हणजे नाथ ऑपरेशन. कर्नाटकमध्ये पण आपल्यासारखंच काहीतरी चालू आहे. लोकसभेच्या नंतर तिकडे होईल. ते म्हणाले तुमचा अनुभव आम्हाला कामी येईल. ठीक आहे बोले, येतो मी तिकडे. ಏಕನಾಥ್ ಶಿಂದೆ ಹೇಳಿದ್ದು ನಿಜಾನಾ? ಸರ್ಕಾರ ಪತನಕ್ಕೆ ಷಡ್ಯಂತ್ರ ನಡೆದಿದ್ಯಾ? ಏಕನಾಥ್ ಶಿಂದೆ ಹೇಳಿಕೆ ಬೆನ್ನಲ್ಲೇ ರಾಜ್ಯ ರಾಜಕೀಯದಲ್ಲಿ ನಾನಾ ಚರ್ಚೆ ಆಗ್ತಾ ಇದೆ. ಲೋಕಸಭಾ ಚುನಾವಣೆ ಪ್ರಚಾರಕ್ಕೆ ರಾಜ್ಯಕ್ಕೆ ಬಂದ ಶಿಂದೆ ಬಳಿ ನಿಜವಾಗಿಯೂ ರಾಜ್ಯ ಬಿಜೆಪಿ ನಾಯಕರು ಚರ್ಚೆ ಮಾಡಿದ್ರ? ನಿಜವಾಗಿಯೂ ಸರ್ಕಾರ ಉರುಳಿಸೋಕೆ ಒಳಗೊಳಗೆ ಪ್ಲಾನ್ ಆಗಿದ್ಯಾ ಅನ್ನೋ ಅನುಮಾನ ಕೂಡ ಶುರುವಾಗಿದೆ. ರಾಜ್ಯ ರಾಜಕಾರಣದಲ್ಲಿ ಮಹಾರಾಷ್ಟ್ರದ ಸಿಎಂ ಏಕನಾಥ್ ಶಿಂದೆ ಅವರ ಹೇಳಿಕೆ ಹೊಸ ಸಂಚಲನವನ್ನ ಸೃಷ್ಟಿ ಮಾಡಿರುವಂಥದ್ದು. ಲೋಕಸಭೆ ಚುನಾವಣೆಯ ನಂತರ ಆಪರೇಷನ್ ನಾಥ್ ಮೂಲಕ ರಾಜ್ಯ ಸರ್ಕಾರವನ್ನ ಪತನಗೊಳಿಸಲಾಗುತ್ತಾ ಎನ್ನುವ ಪ್ರಶ್ನೆ ರಾಜ್ಯದ ಜನರನ್ನ ಕಾಡ್ತಾ ಇದೆ. ಯಾಕಂದರೆ ಧಾರವಾಡದಲ್ಲಿ ಲೋಕಸಭೆ ಚುನಾವಣಾ ಪ್ರಚಾರ ಸಂದರ್ಭದಲ್ಲೂ ಕೂಡ ಏಕನಾಥ್ ಶಿಂದೆ ಇದೇ ಮಾತುಗಳನ್ನು ಹೇಳಿದರು. ಈಗ ಮತ್ತೆ ಮಹಾರಾಷ್ಟ್ರದ ಸಾತಾರಾ ಏನು ಪ್ರಚಾರ ಸಭೆಯಲ್ಲಿ ರಾಜ್ಯ ಸರ್ಕಾರದ ಭವಿಷ್ಯವನ್ನು ಏಕನಾಥ್ ಶಿಂದೆ ಅವರು ಹೇಳಿರುವಂಥದ್ದು. 136+ ಸರ್ಕಾರ ಉರುಳಿಸೋದು ಸುಲಭನಾ? ಮೈತ್ರಿ ಪಕ್ಷಕ್ಕೆ 42+ ಬೆಂಬಲ ನಿಜಕ್ಕೂ ಸಿಗತ್ತಾ? ಹಾಗೆ ನೋಡಿದ್ರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವನ್ನ ಉರುಳಿಸೋದು ಅಷ್ಟು ಸುಲಭ ಅಲ್ಲ. ಕಾಂಗ್ರೆಸ್ ಸರ್ಕಾರ ಬಲ 136ಕ್ಕಿಂತಲೂ ಹೆಚ್ಚಿದ್ದು ಪೂರ್ಣ ಬಹುಮತದ ಸರ್ಕಾರ ಇದೆ. ಸರ್ಕಾರವನ್ನು ಉರುಳಿಸೋಕೆ ಮೈತ್ರಿ ಪಕ್ಷಕ್ಕೆ 42ಕ್ಕಿಂತಲೂ ಹೆಚ್ಚಿನ ಶಾಸಕರ ಬೆಂಬಲ ಬೇಕು. ಮೇಲ್ನೋಟಕ್ಕದು ಆಗದ ಮಾತು, ಆದ್ರೆ ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ನಾಥ ಆಪರೇಷನ್ ಇದು ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ಅವರ ಅಚ್ಚರಿ ಹೇಳಿಕೆ. ಇದು ರಾಜಕೀಯ ತಂತ್ರಗಾರಿಕೆಯ ಹೇಳಿಕೆಯೋ ಅಥವಾ ಆಪರೇಷನ್ ಕಮಲದ ಒಂದು ತಂತ್ರದ ಮುಂದುವರಿದ ಭಾಗವೋ ಗೊತ್ತಿಲ್ಲ. ಆದ್ರೆ ಏಕನಾಥ್ ಶಿಂದೆ ಅವರ ಈ ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಚರ್ಚೆಯನ್ನು ಹುಟ್ಟುಹಾಕಿದೆ. ಆದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ತಪ್ಪಿಸಿಕೊಳ್ಳೋದಕ್ಕೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಶಾಸಕರು 85ಕ್ಕೂ ಹೆಚ್ಚು ಶಾಸಕರು ಒಂದು ಕಡೆ ಗುಂಪಾಗಬೇಕು. ಅದು ಅಷ್ಟು ಸುಲಭನಾ? ಒಂದು ವೇಳೆ ಸರ್ಕಾರ ಪತನ ಆಗ್ಬೇಕಾದ್ರೆ 30ಕ್ಕೂ ಹೆಚ್ಚು ಶಾಸಕರು ರಿಸೈನ್ ಮಾಡಬೇಕು. ಅದು ಅಷ್ಟು ಸುಲಭನಾ? ಹಾಗಾಗಿ ಇದು ಸಾಧ್ಯ ಇಲ್ಲ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಆದ್ರೆ ಬಿಜೆಪಿ ಹೇಳ್ತಾ ಇರ್ತಕ್ಕಂಥದ್ದು ಆಪರೇಷನ್ ಕಮಲ, ಆಪರೇಷನ್ ನಾಥ ಅನ್ನೋದು ಲೋಕಸಭಾ ರಿಸಲ್ಟ್ ಆದ್ಮೇಲೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಕರ್ನಾಟಕದಲ್ಲಿ ಲೋಕಸಭಾ ರಿಸಲ್ಟ್ ಮುಗಿದ ಮೇಲೆ ಮತ್ತೊಂದು ಮಜಲು ಬದಲಾಗುತ್ತಾ, ರಾಜಕಾರಣ ಏನಾದರೂ ದಿಕ್ಕು ದೆಸೆ ಬದಲಾಗುತ್ತಾ ಕಾದ್ ನೋಡ್ಬೇಕಾಗಿದೆ. ನಡೆದೇ ಬಿಡ್ತಾ ಮಹಾರಾಷ್ಟ್ರದ ಮಾಡೆಲ್? ಮೈತ್ರಿ ನಾಯಕರ ಭವಿಷ್ಯ ನಿಜವಾಗುತ್ತಾ? ಕಾಂಗ್ರೆಸ್ ನಾಯಕರ ಪತನದ ಸುದ್ದಿ ಇದು ಮೊದಲಲ್ಲ. ಈ ಹಿಂದೆಯೂ ಮೈತ್ರಿ ಪಕ್ಷದ ನಾಯಕರು ಸುಳಿವು ಕೊಟ್ಟಿದ್ರು. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ, ದೇವೇಗೌಡರ ಸಹಿತ ಬಿಜೆಪಿ ನಾಯಕರು ಸರ್ಕಾರ ಪತನ ಆಗುತ್ತೆ ಅಂತ ಭವಿಷ್ಯ ನುಡಿದಿದ್ರು. ಆದ್ರೆ ಯಾರಾಗ್ತಾರೆ ಕಾಂಗ್ರೆಸ್ನೊಳಗಿನ ಕರ್ನಾಟಕದ ಏಕನಾಥ್ ಶಿಂಧೆ ಅನ್ನೋದೇ ಕುತೂಹಲ. ಈ ದೇಶದಲ್ಲಿ ನಿಜವಾಗೂ ಕಾಂಗ್ರೆಸ್ ಇರೋದು 3 ರಾಜ್ಯಗಳಲ್ಲಿ. ಅದರಿಂದ ಈ ದೇಶದ ಕಾಂಗ್ರೆಸ್ ಯಾರು ಮೇಲೆತ್ತಲಿಕ್ಕಾಗಲ್ಲ. ಒಂದೇ ಮಾತಲ್ಲೇ ಹೇಳ್ತೇನೆ, ಈ ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ಕರ್ನಾಟಕದಲ್ಲಿ ಈ ಸರ್ಕಾರ ಇರೋದಿಲ್ಲ. ಏನು ಓಲೈಸ್ಕೊಳ್ಳಿಕ್ಕೆ ಹೋದ್ರು ಒಂದು ಮಾತು ಹೇಳ್ತೇನೆ, ಬಹಳ ದಿವಸ ನಡೆಯಲ್ಲ. ಅದು ಅಂತಿಮ ಘಟ್ಟಕ್ಕೆ ತಲುಪಿದ್ದಾರೆ. ನಾವೇನು ಸರ್ಕಾರ ತೆಗಿಬೇಕಾಗಿಲ್ಲ, ಅವರೇ ತೆಗಿಯೋ ಕಾಲ ಬರುತ್ತೆ. ಕೆಲವು ಹಿಡನ್ ಅಜೆಂಡಾಗಳು ಇಟ್ಕೊಂಡೇನು ಹೊರಟಿದ್ದಾರೆ ಅಲ್ಲಿ ಸರ್ಕಾರ ನಡೆಸ್ತಕ್ಕಂಥವ್ರು. ಅವರ ಹಿಡನ್ ಅಜೆಂಡಾಗಳನ್ನ ಗಮನಿಸಿದಾಗ ಈ ಸರ್ಕಾರದ ದಿನಗಳು
ಬಹಳ ದೂರ ಇಲ್ಲ, ಇದರ ಆಯುಷು ಮುಗಿತಾ ಬರ್ತಿದೆ ಅನ್ನೋದು ನನ್ನ ಅಭಿಪ್ರಾಯ. ಈ ಥರ ದಿನನಿತ್ಯ ಬಿಜೆಪಿಗೆ ಸರ್ಕಾರ ಇದೆ, ಸರ್ಕಾರ ನಮ್ಮದು ಅಂತೇಳಿ ದುರಾಂಕಾರದಿಂದ ಪ್ರವೃತ್ತಿಯನ್ನು ಕಾಂಗ್ರೆಸ್ ಅವರು ಏನು ಮಾಡ್ತಾ ಇದ್ದಾರೆ, ಅದು ಅವರಿಗೆ ತಿರುಗುಬಾಣ ಆಗುತ್ತೆ. ಭಾಳ ದಿನ ನೀವು ಇರಲ್ಲ, ಭಾಳ ದಿನ ಉಳಿಯಲ್ಲ. ನೀವು ಈಗಾಗಲೇ ನಿಮ್ಮ ಸರ್ಕಾರದ ಅವಧಿ ಮುಗಿತಾ ಇದೆ, ಸರ್ಕಾರದ ಆಯುಷು ಮುಗಿತಾ ಇದೆ. ಈಗ ಸರ್ಕಾರಕ್ಕೆ ಇನ್ನು ಆಯುಷ್ ಇಲ್ಲ, ಇನ್ನೇನಿದ್ರೂ ಕೊನೆ ದಿನಗಳನ್ನು ಎಣಿಸ್ತಾ ಇದ್ದೀರಾ ನೀವು. ಮಹಾರಾಷ್ಟ್ರ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರ ಸ್ಫೋಟಕ ಹೇಳಿಕೆಯಿಂದ ಈಗ ರಾಜಕೀಯವಾಗಿ ಸಾಕಷ್ಟು ಚರ್ಚೆಗಳು ನಡೀತಾ ಇರುವಂಥದ್ದು. ಕರ್ನಾಟಕದಲ್ಲೂ ಕೂಡ ಮಹಾರಾಷ್ಟ್ರ ಮಾದರಿಯಲ್ಲೇ ಸರ್ಕಾರ ಪತನ ಆಗುತ್ತಾ, ಮಹಾರಾಷ್ಟ್ರ ಮಾದರಿಯಲ್ಲೇ ಸರ್ಕಾರ ರಚನೆ ಆಗುತ್ತಾ ಅನ್ನುವಂಥ ಚರ್ಚೆಗಳು ಕಾವು ಪಡೆದುಕೊಂಡಿದ್ದಾವೆ. ಲೋಕಸಭೆ ಚುನಾವಣಾ ಫಲಿತಾಂಶದ ನಂತರ ಏನಾಗುತ್ತೆ ರಾಜ್ಯ ರಾಜಕೀಯದಲ್ಲಿ ಅನ್ನುವಂಥ ಚರ್ಚೆ ಜನಮಾನಸದವರೆಗೂ ಕೂಡ ಈಗ ಹೋಗಿದೆ. ಈ ಬೆನ್ನಲ್ಲೇ ಏಕನಾಥ್ ಶಿಂದೆ ಅವರ ಹೇಳಿಕೆ ಹಿನ್ನೆಲೆಯಲ್ಲಿ ರಾಜಕೀಯವಾಗಿ ಸದ್ದಿಲ್ಲದೆ ತೆರೆ ಹಿಂದೆ ಸಾಕಷ್ಟು ವಿದ್ಯಮಾನಗಳು, ಪ್ರಯತ್ನಗಳು ನಡೀತಾ ಇದ್ದಾವೆ ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಒಟ್ಟಾರೆಯಾಗಿ ಲೋಕಸಭೆ ಫಲಿತಾಂಶ ನಂತರ ಸರ್ಕಾರದಲ್ಲಿ ಅಸ್ಥಿರತೆ ಆಗುತ್ತಾ, ಅಸ್ಥಿರತೆ ಆದಂಥ ಸಂದರ್ಭದಲ್ಲಿ ಒಂದು ವರ್ಗ ಕಾಂಗ್ರೆಸ್ ಸರ್ಕಾರವನ್ನು ಬಿಟ್ಟು ಬರುತ್ತಾ, ಜೊತೆಗೆ ನಾಯಕ ಯಾರು ಅನ್ನುವಂಥದ್ದು ಕರ್ನಾಟಕದ ಕಾಂಗ್ರೆಸ್ನ ಏಕನಾಥ್ ಶಿಂದೆ ಯಾರಾಗ್ತಾರೆ ಅನ್ನುವಂಥ ಚರ್ಚೆಗಳು ಕೂಡ ಜೋರು ಮಟ್ಟದಲ್ಲಿ ಪಡೆದುಕೊಳ್ತಾ ಇದ್ದಾವೆ. ಒಟ್ನಲ್ಲಿ ಲೋಕಸಭಾ ಚುನಾವಣಾ ಫಲಿತಾಂಶದ ಬಳಿಕ ರಾಜ್ಯದಲ್ಲಿ ಮಹಾ ಹೈಡ್ರಾಮಾ ನಡೆಯುವ ಎಲ್ಲ ಲಕ್ಷಣ ಗೋಚರಿಸ್ತಾ ಇದ್ದು, ರಾಜ್ಯ ರಾಜಕಾರಣದಲ್ಲಿ ಯಾವ ರೀತಿ ಮಹಾ ಬಿರುಗಾಳಿ ಬೀಸುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಪಬ್ಲಿಕ್ ಟಿವಿ, ಚಿಕ್ಕೋಡಿ ಮತ್ತು ಬೆಂಗಳೂರು.